ನನ್ನ ಜೀವನದಲ್ಲಿ ಒಬ್ಬ ಹುಡುಗ ಬಂದ. ಅವನು ನನಗೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಖುಷಿ ಕೊಡುತ್ತಿದ್ದ, ನಗಿಸುತ್ತಿದ್ದ, ಕಾಳಜಿ ತೋರಿಸುತ್ತಿದ್ದ. ಇದು ನನಗೆ ಗೊತ್ತಾಗೋಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ನಾನು ಅವನನ್ನು ಪ್ರೀತಿಸಲು ಶುರು ಮಾಡಿದೆ. ಆದರೆ ನನ್ನ ಮನೆಯ ಪರಿಸ್ಥಿತಿ ಬೇರೆ ಆಗಿತ್ತು. ಹೀಗೆ ಒಂದು ದಿನ ಅವನು ಧೈರ್ಯ ಮಾಡಿಕೊಂಡು ಕೇಳಿದ, "ನೀನು ನನ್ನನ್ನು ಪ್ರೀತಿಸ್ತೀಯಾ" ಅಂತ. ನಾನು ಕೆಲ ಕ್ಷಣ ಮೌನವಾದೆ. ನನ್ನ ಹೃದಯ ಹೌದು ಅಂತ ಕೂಗುತ್ತಿತ್ತು. ಆದರೆ ನನ್ನ ಬಾಯಲ್ಲಿ ಬಂದ ಮಾತು ಇಲ್ಲ. ಅವನು ಒಂದು ನಗು ಮಾಡಿದ, ಆದರೆ ಆ ನಗುವಿನ ಹಿಂದೆ ನೋವು ಸ್ಪಷ್ಟವಾಗಿತ್ತು. ಆ ದಿನದ ನಂತರ ಅವನು ದೂರವಾದ ಮತ್ತು ನಾನು ನನ್ನ ಭಾವನೆಗಳನ್ನು ಮೌನದಲ್ಲೇ ಊತುಬಿಟ್ಟೆ. ರಾತ್ರಿ ಒಬ್ಬಳೇ ಕೂತು ನಾನು ಅಳ್ತಿದ್ದೆ. ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಮನಸ್ಸಲ್ಲಿ 1000 ಬಾರಿ ಹೇಳಿಕೊಂಡೆ. ಆದರೆ ಈಗ ಅದು ಹೇಳೋಕೆ ತುಂಬ ತಡವಾಗಿತ್ತು. ಕೆಲವು ಪ್ರೀತಿಗಳು ಸಿಗೋದಿಲ್ಲ, ಆದರೆ ನಿಜವಾಗಿರುತ್ತವೆ ಮತ್ತು ಮೌನದಲ್ಲೇ ಉಳಿಯುತ್ತವೆ. ತನ್ನವರಿಗೋಸ್ಕರ ಮರೆಮಾಚಿದ ಪ್ರೀತಿ ಜೀವನ ಪೂರ್ತಿ ನೋವನ್ನೇ ಕೊಡುತ್ತದೆ. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.